ಎವ್ರಿವನ್. KCA 2023 ಸೀಕ್ವೆನ್ಸ್ ಆಫ್ ರಿಯಲ್ ನಂಬರ್ಸ್ ಮೇಲೆ 2 ಕ್ವಶನ್ ಕೇಳಿದ್ದಾರೆ. ಫಸ್ಟ್ ಕ್ವಶನ್ ನೋಡೋಣ. ದ ಸೀಕ್ವೆನ್ಸ್ -1 power n ಈಸ್, ಸೊ ದ ಸೀಕ್ವೆನ್ಸ್ -1 power n ಈಸ್ ಅದು ಕನ್ವರ್ಜೆಂಟೋ, ಡೈವರ್ಜೆಂಟೋ, ಅನ್ಬೌಂಡೆಡೋ, ಬೌಂಡೆಡೋ. ಇದನ್ನು ನಾನು ಫಸ್ಟ್ ಪಾರ್ಟಲ್ಲಿ ಹೇಳಿದ್ದೀನಿ. ಕನ್ವರ್ಜೆಂಟ ಅಂದ್ರೇನು, ಡೈವರ್ಜೆಂಟ್ ಅಂದ್ರೇನು, ಅನ್ಬೌಂಡೆಡ್ ಆ್ಯಂಡ್ ಬೌಂಡೆಡ್ ಬಗ್ಗೆ ಹೇಳಿದ್ದೀನಿ. ಓಕೆ, ಇವಾಗ ಜಸ್ಟ್ ಸೀಕ್ವೆನ್ಸ್ ಅಂತಿದ್ದಾರೆ ಅಂತ ಸೀಕ್ವೆನ್ಸ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಅ ಸೀಕ್ವೆನ್ಸ್ ಈಸ್ ಅ ಫಂಕ್ಷನ್. ಸೀಕ್ವೆನ್ಸ್ ಅನ್ನೋದೇನು, ಅದೊಂದು ಫಂಕ್ಷನ್ ಹೂಸ್ ಡೊಮೇನ್ ಈಸ್ ದ ಸೆಟ್ ಆಫ್ ಆಲ್ ನ್ಯಾಚುರಲ್ ನಂಬರ್. ನಾನು ಫಸ್ಟ್ ಪಾರ್ಟಲ್ಲೇ ಹೇಳಿದ್ದೀನಿ, ಫಸ್ಟ್ ಲೈನ ಇದನ್ನೇ ಹೇಳಿದ್ದೀನಿ. ನನ್ನ ಸೀಕ್ವೆನ್ಸ್ ಅಂದರೆ ಏನು ಅಂದರೆ ಅದೊಂದು ಫಂಕ್ಷನ್. ನಾನು ಡೊಮೇನ್ ಯಾವಾಗಲೂ ನಾನು ನ್ಯಾಚುರಲ್ ನಂಬರೇ ತೊಗೊತೀನಿ. ವೇರ್ ಆ್ಯಸ್ ದ ರೇಂಜ್ ಮೇ ಬಿ ಎನಿ ಸೆಟ್ ಈಸ್. ರೇಂಜ್ ಏನಾದರೂ ಇರ್ಬೋದು, ಬಟ್ ಸಬ್ಸೆಟ್ ಆಫ್ ಅ ರಿಯಲ್ ನಂಬರ್. ನಾವಿಲ್ಲಿ ರಿಯಲ್ ಸೀಕ್ವೆನ್ಸ್, ರಿಯಲ್ ಅನಲೈಸಿಸ್ ಅಂದರೆ ರಿಯಲ್ ಸೀಕ್ವೆನ್ಸ್ ತೊಗೊತೀವಿ. ಸೊ ಸಬ್ಸೆಟ್ ಆಫ್ ಅ ರಿಯಲ್ ನಂಬರ್. ಅ ಸೀಕ್ವೆನ್ಸ್ ಈಸ್ ಅ ಫಂಕ್ಷನ್. ಸೀಕ್ವೆನ್ಸು ಒಂದು ಫಂಕ್ಷನ್. ಡೊಮೇನ್ ಅನ್ನೋದು ಸೆಟ್ ಆಫ್ ನ್ಯಾಚುರಲ್ ನಂಬರ್. ನೀವು ಏನೇ ಕೊಟ್ಟರು ನಾನು ಎನ್ ವ್ಯಾಲ್ಯೂ ಯಾವಾಗಲೂ ಏನು ತೊಗೊತೀನಿ, ನ್ಯಾಚುರಲ್ ನಂಬರ್ 1 2 3 so on. ಸೊ ರೇಂಜ್ ಮೇ ಬಿ ಸಬ್ಸೆಟ್ ಆಫ್ ಅ ರಿಯಲ್ ನಂಬರ್ ಆರ್ ಎನಿ ಸೆಟ್. ಓಕೆ, ಇವಾಗ ಜಸ್ಟ್ ಬೌಂಡೆಡ್ ಸೀಕ್ವೆನ್ಸ್ ಅಂದರೆ ಏನಂತ ಇನ್ನೊಂದು ಸತಿ ಹೇಳ್ಬಿಡ್ತೀನಿ. ಬೌಂಡೆಡ್ ಸೀಕ್ವೆನ್ಸ್ ಇಸ್ ನಥಿಂಗ್ ಬಟ್ ಅ ಸೀಕ್ವೆನ್ಸ್ ಇಸ್ ಸೆಡ್ ಟು ಬಿ ಬೌಂಡೆಡ್ ಇಫ್ ಇಟ್ ಈಸ್ ಬೌಂಡೆಡ್ ಅಬೋ ಆಸ್ ವೆಲ್ ಆಸ್ ಬೌಂಡೆಡ್ ಬಿಲೋ. ಓಕೆ, ನಂದು ಸೀಕ್ವೆನ್ಸ್ ಬೌಂಡೆಡ್ ಅನ್ಬೇಕಂದ್ರೆ ಅದು ಬೌಂಡೆಡ್ ಅಬೋನೂ ಆಗಿರಬೇಕು, ಬೌಂಡೆಡ್ ಬಿಲೋನೂ ಆಗಿರಬೇಕು. ಬೌಂಡೆಡ್ ಅಬೋ ಆಗಿ ಬೌಂಡೆಡ್ ಬಿಲೋ ಆಗಿಲ್ಲ ಅಂದರೆ ನಾನು ಬೌಂಡೆಡ್ ಸೀಕ್ವೆನ್ಸ್ ಅನ್ನೋಕ್ಕಾಗಲ್ಲ. ಸೊ ಇವನ್ ಬೌಂಡೆಡ್ ಬಿಲೋ ಆಗಿ ಬೌಂಡೆಡ್ ಅಬೋ ಆಗದೆ ಇದ್ರೂ ಅದನ್ನು ನಾನು ಬೌಂಡೆಡ್ ಸೀಕ್ವೆನ್ಸ್ ಅಂತ ಅನ್ನೋಕ್ಕಾಗಲ್ಲ. ಸೊ ದ ರೇಂಜ್ ಆಫ್ ಅ ಸೀಕ್ವೆನ್ಸ್ ಇಸ್ ಬೌಂಡೆಡ್. ಸೊ ಇಲ್ಲಿ ಬೌಂಡೆಡ್ ಸೀಕ್ವೆನ್ಸ್ ಅಂದರೆ ನಂದು ಬಂದಿರುವಂಥ ರೇಂಜ್, ನಾವೇನು ಏನು ವ್ಯಾಲ್ಯೂ ಹಾಕ್ತಾ ಹೋಗಿರ್ತೀವಿ, ನನ್ನ ರೇಂಜಿಗೆ ಏನು ವ್ಯಾಲ್ಯೂ ಬರುತ್ತೆ ನೋಡಿ, ಆ ರೇಂಜು ನಂದು ಬೌಂಡೆಡ್ ಇರಬೇಕು. ಸೊ ದಿಸ್ ಇಸ್ ವಾಟ್ ಅ ಬೌಂಡೆಡ್ ಸೀಕ್ವೆನ್ಸ್. ಇವಾಗ ಆಪ್ಷನಲ್ಲಿ ಅನ್ಬೌಂಡೆಡ್ ಅಂತಲೂ ಹೇಳಿದ್ದಾರೆ. ಜಸ್ಟ್ ನೋಡೋಣ. ಅನ್ಬೌಂಡೆಡ್ ಅಂದ್ರೆ ಅ ಸೀಕ್ವೆನ್ಸ್ ಈಸ್ ಸೇ ಟು ಬಿ ಅನ್ಬೌಂಡೆಡ್ ಇಫ್ ಇಟ್ ಈಸ್ ನಾಟ್ ಬೌಂಡೆಡ್. ಸೊ ಅನ್ಬೌಂಡೆಡ್ ಈಸ್ ನಥಿಂಗ್ ಬಟ್ ಅದು ಬೌಂಡೆಡ್ ಆಗಿರಬಾರ್ದು. ಇವಾಗ ಕನ್ವರ್ಜೆಂಟ್ ಸೀಕ್ವೆನ್ಸ್ ಅಂತ ಕೇಳಿದ್ದಾರೆ ಆಯಿತಾ. ಕನ್ವರ್ಜೆಂಟ್ ಸೀಕ್ವೆನ್ಸ್ ಅಂದರೆ ನಿಮ್ಮ ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ ಹಾಕಿದಾಗ ನಿಮ್ಮ ಸೀಕ್ವೆನ್ಸಿಗೆ ನಿಮ್ಮದು ಹೌದು ಆ ಪಾಯಿಂಟು ಎಲ್ಲಿಗೆ ಅಪ್ರೋಚ್ ಆಗುತ್ತೆ, ಎಲ್ಲಿ ಈಸ್ ನಥಿಂಗ್ ಬಟ್ ಒಂದು ಫೈನೈಟ್ ವ್ಯಾಲ್ಯೂ. ದೆನ್ ವಿ ಸೇ ದಟ್ ದ ಸೀಕ್ವೆನ್ಸ್ ಏನು ಕನ್ವರ್ಜಸ್ ಟು ಎಲ್. ಓಕೆ, ಇವಾಗ ನಾನು ಕೊಟ್ಟಿರೋ ಕ್ವಶನ್ ಏನು, -1 power n. -1 power n ಈಸ್ ನಥಿಂಗ್ ಬಟ್ ಯಾವಾಗಲೂ -1 power n ಅಂತ ಈ ಥರ ಯಾವುದೇ ಸೀಕ್ವೆನ್ಸಿಗೆ ಬಂದರೂ ನಾನು ಫಸ್ಟ್ n even n odd ಅಂತ ತೊಗೋಬೇಕು. ಇವಾಗ n even ತೊಗೊಂಡಾಗ ನನಗೆ ಯಾವಾಗಲೂ 1 ಬರುತ್ತೆ. ಇವಾಗ n 2 ತೊಗೊಳ್ಳಿ 1 ಬರುತ್ತೆ, n 4 ತೊಗೊಳ್ಳಿ 1 ಬರುತ್ತೆ. ಸೊ ಇಫ್ n ಈಸ್ ಆಡ್ ಯು ವಿಲ್ ಗೆಟ್ -1. ಸೊ -1 ಆ್ಯಂಡ್ 1 ಆರ್ ಅ ಲಿಮಿಟ್ ಪಾಯಿಂಟ್ಸ್. ಸೊ ನನ್ನ ಲಿಮಿಟ್ ಪಾಯಿಂಟ್ಸ್ -1 ಆ್ಯಂಡ್ 1 ಬಂದಿರೋದ್ರಿಂದ ನಾನು ಆಬ್ವಿಯಸ್ಲಿ ನನ್ನ ಸೀಕ್ವೆನ್ಸ್ ಏನಾಗುತ್ತೆ, ಬೌಂಡೆಡ್ ಆಗುತ್ತೆ. ಸೊ ಆಪ್ಷನ್ ಡಿ ಈಸ್ ಕರೆಕ್ಟ್. ಸೊ ಇಲ್ಲಿ ಆಪ್ಷನ್ ಡಿ ಏನು ಕೊಟ್ಟಿದ್ದಾರೆ, ಬೌಂಡೆಡ್ ಈಸ್ ಕರೆಕ್ಟ್. ಅನ್ಬೌಂಡೆಡ್ ಆಗಲ್ಲ, ಯಾಕಂದರೆ ಇದು ಆಲ್ರೆಡಿ ಬೌಂಡೆಡ್ ಆಗಿರುತ್ತೆ. ಡೈವರ್ಜೆಂಟ್ ಕೇಸೇ ಬರಲ್ಲ. ಕನ್ವರ್ಜೆಂಟ್ ಯಾವಾಗಲೂ ಒಂದೇ ಲಿಮಿಟ್ ಪಾಯಿಂಟ್, ಸೊ ಕನ್ವರ್ಜೆಂಟು ಇಲ್ಲ. ಸೊ ಬೌಂಡೆಡ್ ಈಸ್ ಯುವರ್ ಆನ್ಸರ್. ಆಪ್ಷನ್ 4 ಈಸ್ ಕರೆಕ್ಟ್. ಥ್ಯಾಂಕ್ ಯು.